ಭಾರತದಲ್ಲಿ ಅನೇಕ ದೇವಾಲಯಗಳಿವೆ. ಅದರಲ್ಲಿ ಕೆಲವು ಅದ್ಭುತ ಶಿಲ್ಪಕಲೆಗೆ ಹೆಸರುವಾಸಿಯಾಗಿದ್ದರೆ ಕೆಲವು ಮಹಿಮೆಗೆ ಹೆಸರಾಗಿದೆ. ಬಹಳಷ್ಟು ದೇವಸ್ಥಾನಗಳು ಜಾತಕದಲ್ಲಿನ ದೋಷ ನಿವಾರಣೆಗೆ ಹೆಸರುವಾಸಿಯಾಗಿದೆ. ಕೆಲವು ದೇವಸ್ಥಾನಗಳಲ್ಲಿ ಪೂಜೆ ಮಾಡಿಸಿದರೆ ಸರ್ಪದೋಷ ನಿವಾರಣೆಯಾಗುತ್ತದೆ. ಕೆಲವೆಡೆ ಮದುವೆಗೆ ಇದ್ದ ಅಡೆತಡೆಗಳು ದೂರಾಗುತ್ತದೆ. ಹಾಗೆ ಕೆಲವು ದೇವಸ್ಥಾನಗಳಲ್ಲಿ ಪೂಜೆ ಮಾಡಿಸಿದರೆ ಎಷ್ಟೋ ವರ್ಷಗಳಿಂದ ಮಕ್ಕಳಾದವರಿಗೆ ಮಕ್ಕಳಾಗುತ್ತದೆ. ಅವುಗಳಲ್ಲಿ ಕಾಕಣಿ ಕ್ಷೇತ್ರ ಕೂಡ ಒಂದು. ಕಾಕಣಿ ಕ್ಷೇತ್ರ ಗುಂಟೂರು ಜಿಲ್ಲೆಯಲ್ಲಿರುವ ಪುಣ್ಯಕ್ಷೇತ್ರಗಳಲ್ಲಿ ಒಂದು. ಈ ಕ್ಷೇತ್ರಕ್ಕೆ ಹೋಗಿ ಪೂಜೆ ಸಲ್ಲಿಸಿದರೆ ಗ್ರಹಬಾಧೆ ನಿವಾರಣೆಯಾಗುತ್ತದೆ. ಕಾಳಸರ್ಪ ದೋಷ, ರಾಹುಕೇತುಗಳಂತಹ ದೋಷಗಳನ್ನು ನಿವಾರಿಸಲು ಮತ್ತು ಸಂತಾನಹೀನತೆಯಿಂದ ಉಂಟಾಗುವ ದೋಷಗಳನ್ನು ತೊಡೆದುಹಾಕಲು ಅತ್ಯಂತ ಪವಿತ್ರವಾದ ಸ್ಥಳವಾಗಿದೆ. ಈ ಕ್ಷೇತ್ರದ ದರ್ಶನದಿಂದ ರಾಹುಕೇತುಗಳಂತಹ ಗ್ರಹಬಾಧೆಗಳು, ದೋಷಗಳು ನಿವಾರಣೆಯಾಗುತ್ತವೆ ಎಂಬ ನಂಬಿಕೆ ಇದೆ. ಶ್ರೀ ಭ್ರಮರಾಂಬ ಹಾಗೂ ಮಲ್ಲೇಶ್ವರ ಸ್ವಾಮಿ ದೇವರು ಸಾಕಷ್ಟು ಮಹಿಮೆಗೆ ಹೆಸರಾಗಿದ್ದಾರೆ. ಇಲ್ಲಿರುವ ಮಲ್ಲೇಶ್ವರ ಸ್ವಾಮಿ ಶ್ರೀ ಶೈಲ ಮಲ್ಲೇಶ್ವರನ ಮುಖ್ಯ ದೇಹವೆಂದು ಪರಿಗಣಿಸಲಾಗಿದೆ. ಈ ಲಿಂಗವು ಶ್ರೀಶೈಲಲಿಂಗವನ್ನು ಹೊಂದಿರುವುದರಿಂದ 12 ಜ್ಯೋತಿರ್ಲಿಂಗಗಳಷ್ಟೇ ಪ್ರಾಮುಖ್ಯತೆ ಪಡೆದಿದೆ. ಇದಕ್ಕೆ ಸಂಬಂಧಿಸಿದ ಪುರಾತನ ಕಥೆಯೊಂದನ್ನು ಹೇಳುತ್ತಾರೆ. ಭಾರದ್ವಾಜ ಮಹಾಮುನಿಯು ಕಾಕಣಿ ಕ್ಷೇತ್ರಕ್ಕೆ ಭೇಟಿ ನೀಡಿ ಈಶ್ವರನನ್ನು ಪೂಜಿಸಿದರು. ನಂತರ ಇಲ್ಲಿ ದೇವರ ಅನುಗ್ರಹ ಪಡೆಯಲು ಯಜ್ಞ ಮಾಡಲು ಇಚ್ಛಿಸಿದನು. ಇತರ ಋಷಿಗಳನ್ನು ಆಹ್ವಾನಿಸಿ ಯಜ್ಞಶಾಲೆಗಳನ್ನು ನಿರ್ಮಿಸಿ ಯಜ್ಞವನ್ನು ಆರಂಭಿಸುತ್ತಾನೆ. ಯಜ್ಞ ಮುಗಿಸಿ ದೇವತೆಗಳಿಗೆ ನೈವೇದ್ಯವನ್ನು ಅರ್ಪಿಸಲಾಗುತ್ತದೆ. ಭಾರದ್ವಾಜನು ನೈವೇದ್ಯ ಸಮರ್ಪಿಸುತ್ತಿರುವಾಗ ಕಾಗೆಯೊಂದು ಬಂದು ದೇವತೆಗಳಿಗೆ ಅರ್ಪಿಸುತ್ತಿದ್ದ ನೈವೇದ್ಯವನ್ನು ತಿನ್ನುತ್ತದೆ. ಕಾಗೆ ಮೇಲೆ ಕೋಪಗೊಳ್ಳುವ ಭಾರದ್ವಾಜ ಮಹಾಮುನಿಯು ಅದನ್ನು ಕೊಲ್ಲಲು ಹೋಗುತ್ತಾನೆ. ಆಗ ಕಾಗೆಯು ಮನುಷ್ಯನಂತೆ ಮಾತನಾಡಿ, ಮಹರ್ಷಿಯೇ, ನಾನು ಕಾಕಾಸುರನೆಂಬ ರಾಕ್ಷಸ. ಬ್ರಾಹ್ಮಣ ವರದಿಂದ ನಾನು ದೇವತೆಗಳ ಆಸೆಗಳನ್ನು ಈಡೇರಿಸಬಹುದು. ನೀವು ನನ್ನನ್ನು ಏಕೆ ದ್ವೇಷಿಸುತ್ತಿದ್ದೀರಿ? ನಿಮ್ಮ ಯಜ್ಞವನ್ನು ಯಶಸ್ವಿಗೊಳಿಸಲು ಉಪಾಯವನ್ನು ಹೇಳುತ್ತೇನೆ. ಪವಮಾನ ಮತ್ತು ಅಘಮರ್ಷಣದ ಶ್ಲೋಕಗಳನ್ನು ಹೇಳುತ್ತಾ ನೀನು ಪುಣ್ಯಜಲದಿಂದ ಅಭಿಷೇಕ ಮಾಡಿದ ನೀರನ್ನು ನನ್ನ ಮೇಲೆ ಚಿಮುಕಿಸಿ. ಹಿಂದೆ ಋಷಿಯೊಬ್ಬರು ನೀಡಿದ ಶಾಪದಿಂದ ನಾನು ಈ ರೂಪದಲ್ಲಿದ್ದೇನೆ. ನೀವು ಮಾಡಿದ ಅಭಿಷೇಕದ ನೀರಿನಿಂದ ನನ್ನ ಶಾಪ ವಿಮೋಚನೆಯಾಗಿ ಮೋಕ್ಷವನ್ನು ಪಡೆಯುತ್ತೇನೆ. ಯಾವುದೇ ತಡೆಯಿಲ್ಲದೆ ಯಜ್ಞ ಕೂಡ ಪೂರ್ಣಗೊಳ್ಳುತ್ತದೆ ಎಂದು ಹೇಳುತ್ತದೆ. ಕಾಗೆ ಹೇಳಿದ ಹಾಗೆ ಭಾರದ್ವಾಜ ಮುನಿಯು ಅಭಿಷೇಕದ ನೀರನ್ನು ಕಾಗೆ ಮೇಲೆ ಚಿಮುಕಿಸುತ್ತಾರೆ. ಆಗ ಕಾಗೆಯ ಶಾಪ ನಿವಾರಣೆ ಆಗುತ್ತದೆ. ನಂತರ ಮುನಿಗಳು ಮಲ್ಲಿಗೆ ಹೂಗಳಿಂದ ಶಿವನನ್ನು ಪೂಜಿಸಿ ಅಲ್ಲಿಂದ ಹೊರಡುತ್ತಾರೆ. ಮಲ್ಲಿಗೆ ಹೂಗಳಿಂದ ಪೂಜಿಸುವ ಕಾರಣ ದೇವರಿಗೆ ಮಲ್ಲಿಕಾರ್ಜುನ ಎಂದು, ಕಾಗೆಯ ಶಾಪ ವಿಮೋಚನೆ ಆದ್ದರಿಂದ ಕಾಕಣಿ ಎಂದು ಕರೆಯುತ್ತಾರೆ. ಈ ಕ್ಷೇತ್ರಕ್ಕೆ ದೂರದ ಊರುಗಳಿಂದ ಅನೇಕ ಭಕ್ತರು ಬರುತ್ತಾರೆ. ಅಭಿಷೇಕ, ಅನ್ನಪ್ರಾಶನ, ಮುಡಿ ಕೀಳುವುದು, ಮದುವೆ, ವಾಹನ ಪೂಜೆ, ಪೊಂಗಲಿ ನಿವೇದನೆ, ದೀಪ ಹಚ್ಚುವುದು ಸೇರಿದಂತೆ ಅನೇಕ ಶುಭ ಕಾರ್ಯಗಳನ್ನು ಇಲ್ಲಿ ನೆರವೇರಿಸುತ್ತಾರೆ. ಭಾನುವಾರ ಈ ಕ್ಷೇತ್ರದಲ್ಲಿ ವಿಶೇಷ ಪೂಜೆ ಇರುತ್ತದೆ. ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ಲಕ್ಷಾಂತರ ಭಕ್ತರು ಶಿವರಾತ್ರಿಯಂದು ಇಲ್ಲಿ ಬಂದು ದೇವರ ದರ್ಶನ ಪಡೆಯುತ್ತಾರೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.